ಬಿಎಂಟಿಸಿ ಚಾಲಕರ ಮೇಲೆ ಹಲ್ಲೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮಹಿಳೆಯೊಬ್ಬರು ಬಿಎಂಟಿಸಿ ಬಸ್ ಚಾಲಕನ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ. ಮಹಿಳೆ ಗಾಡಿ ಟಚ್ ಆಗಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಚಾಲಕನ ಮೇಲೆ ಮಹಿಳೆ ರೊಚ್ಚಿಗೆದ್ದು ಅಟ್ಯಾಕ್ ಮಾಡಿದ್ದಾರೆ. ಜಾಲಹಳ್ಳಿ ಕ್ರಾಸ್ ಇಂದ ಕೆಆರ್ ಮಾರ್ಕೆಟ್ಗೆ ತಲುಪುತ್ತಿದ್ದ ಬಸ್ ಸುಮ್ಮನಹಳ್ಳಿಯ ಬಳಿ ಈ ರೀತಿಯ ಘಟನೆ ನಡೆದಿದೆ. ಗಾಯಾಳು ಚಾಲಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಮಹಿಳೆ ಹೋಗಿ ದೂರು ಕೊಟ್ಟಿದ್ದಾರೆ. ತಾವೇ ಹೊಡೆದು ತಾವೇ ಹಲ್ಲೆ ಮಾಡಿ ಅವರೇ ಹೋಗಿ ದೂರು ಕೊಟ್ಟಿದ್ದಾರೆ. ಆ ಮಹಿಳೆ ಏನಂತ ಅಂತಿದ್ದಾರೆ ನೋಡಿ. ಮಧ್ಯಾಹ್ನ ಸುಮಾರು 2 ಗಂಟೆ 2 ಕಾಲಷ್ಟರಲ್ಲಿ ನಾನು ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಬರ್ತಾ ಇರ್ಬೇಕಾದ್ರೆ ಸುಮ್ಮನಹಳ್ಳಿಯಲ್ಲಿ ಸಿಗ್ನಲ್ ಮೂವ್ ಆಯಿತು. ಸಿಗ್ನಲ್ ಮೂವ್ ಆದಮೇಲೆ ಸ್ಟಾರ್ಟಿಂಗ್ ಜಂಕ್ಷನಿಂದನೂ ಬಸ್ನವನು ದಾರಿ ಬಿಡ್ದಂಗೆ ಎಳಿತಾ ಇದ್ರು, ಹಾರನ್ ಮಾಡ್ತಾ ಇದ್ರು. ನಾನು ಈ ಕಡೆ ಸೈಡಲ್ಲಿ ರೈಟ್ ಸೈಡಿಂದ ಜಾಗ ಇತ್ತು, ರೈಟ್ ಸೈಡಿಗೆ ಬಂದು ನಿಂತ್ಕೊಂಡೆ. ಅಲ್ಲಿ ಟ್ರಾಫಿಕ್ ಆಗಿತ್ತು, ಮುಂದೆ ಬಂದು ನಿಂತ್ಕೊಂಡೆ. ಪದೇ ಪದೇ ಬೇಕು ಅಂತ ಹಾರನ್ ಮಾಡ್ತಾ ಇದ್ರು. ನನ್ನ ಮುಂದೆ ಇನ್ನೊಂದು ಬೈಕ್ ಇತ್ತು, ನನ್ನ ಮುಂದೆ ನನಗೆ ಹೋಗೋಕ್ಕಲ್ಲಿ ಜಾಗ ಇರಲಿಲ್ಲ. ಬಸ್ಸಿಗೆ ಈ ಕಡೆ ಜಾಗ ಇತ್ತು, ಹೋಗ್ಬೋದಾಗಿತ್ತು. ಬೇಕು ಅಂತ ಹಾರನ್ ಮಾಡ್ತಾ ಇದ್ರು. ಹಿಂದೆ ತಿರುಗಿ ನೋಡಿದೆ ಅಂತೇಳಿ ಬಂದು ಟಚ್ ಮಾಡಿದ್ರು. ನಾನು ನನ್ನ ಮಕ್ಕಳು ಇಬ್ಬರು ಬಿದ್ದಾಗ ನನ್ನ ಮಗನಿಗೆ ಚಿಕ್ಕವನಿಗೆ ಕಾನ್ಶಿಯಸ್ ಇರಲಿಲ್ಲ. ಬೇಕು ಅಂತಾನೆ ಪದೇ ಹಾರನ್ ಮಾಡ್ತಾನೆ ಹಿಂದೆಯಿಂದನೇ ಹಾರನ್ ಮಾಡ್ಕೊಂಡೇ ಬರ್ತಾ ಇದ್ರು. ಇಬ್ರು ಬಿದ್ವಿ, 3 ಜನನು. ನನ್ನ ಕಾಲ ಮೇಲೆ ಸ್ಕೂಟ್ರು ಹಂಗೆ ಬಿದ್ದಿದ್ದು, ಎತ್ತಕ್ಕಾಗ್ತಾ ಇರ್ಲಿಲ್ಲ. ನನ್ನ ದೊಡ್ಡ ಮಗ ಎತ್ತದ, ಚಿಕ್ಕ ಮಗ ಪ್ರಜ್ಞೆ ಇರ್ಲಿಲ್ಲ. ಚಿಕ್ಕ ಮಗನಿಗೆ ಏನಾಗೋದು, ಯಾಕೆಂದ್ರೆ ಸುಮ್ಮನೆ ತುಂಬಾ ಆಕ್ಸಿಡೆಂಟ್ಗಳಾಗ್ತವೆ ಅಲ್ಲಿ. ಇದೇ ಇರಲ್ಲ. ಬಸ್ನವ್ರು BMTC ಬಸ್ನವ್ರು ಹೆಂಗಂದ್ರಂಗೆ ಬರ್ತಾರೆ.